ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿಯ ಒಂದು ಗ್ರಾಮದಲ್ಲಿ ಟನ್ಗಟ್ಟಲೆ ತೂಕವಿರುವಂತಹ 40 ಅಡಿ ಉದ್ದದ ಕಲ್ಲಿನ ಕಂಬವೊಂದು ಕಂಡುಬಂದಿದೆ. ಈ ಕಲ್ಲಿನ ಕಂಬ ದೇವಾಲಯದ ಮುಂದೆ ನಿಂತಿದ್ದರೆ ಇತಿಹಾಸವೊಂದನ್ನು ಸೃಷ್ಟಿಸುತ್ತಿತ್ತು. ಆದರೆ ಈ ಕಲ್ಲಿನ ಕಂಬ ನೂರಾರು ವರ್ಷಗಳಿಂದ ಕುದೂರು ಹೋಬಳಿಯಲ್ಲೇ ನೆಲಕ್ಕೆ ಬಿದ್ದಂಥ ಸ್ಥಿತಿಯಲ್ಲಿದ್ದು, ಪ್ರಸ್ತುತ ಈಗ ಈ ಕಂಬದ ಸುತ್ತ ಬೇಲಿಗಳೇ ಬೆಳೆದು ನಿಂತಿವೆ. ಹಾಗಾದರೆ ಈ ಕಂಬ ಇರುವುದಾದರೂ ಎಲ್ಲಿ ಮತ್ತು ಇರುವುದಾದರೂ ಹೇಗೆ ಎಂಬುದನ್ನು ಈ ವರದಿಯಲ್ಲಿ ನೋಡೋಣ ಬನ್ನಿ. ನಲವತ್ತು ಅಡಿ ಉದ್ದವಿರುವಂತಹ ಈ ಕಂಬವು ದೇವಾಲಯದ ಮುಂದೆ ಒಂದು ಪ್ರತಿಷ್ಠಾಪನೆಯಾಗಬೇಕಾಗಿತ್ತು. ಆದರೆ ಈ ಕಂಬವು ಪ್ರಸ್ತುತ ದೇವಾಲಯದ ಮುಂದೆ ಪ್ರತಿಷ್ಠಾಪನೆಯಾಗದೆ ಕುದೂರು ಹೋಬಳಿ ಬೆಟ್ಟಳ್ಳಿಪಾಳ್ಯ ಗ್ರಾಮದಲ್ಲೇ ನೋಡಬಹುದಾಗಿದೆ. ಈ ಕಂಬವು ಚೋಳರ ಕಾಲದ್ದಾಗಿದ್ದು, ಮಾರ್ಗ ಮಧ್ಯದಲ್ಲಿ ಈ ಕಂಬವನ್ನು ಸಾಗಿಸಲಾಗದೆ ಕಂಬವನ್ನು ಬೆಟ್ಟಳ್ಳಿಪಾಳ್ಯದಲ್ಲೇ ಬಿಟ್ಟು ಹೋಗಲಾಗಿದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಿದ್ದಾರೆ. ಈ ಕಂಬದ ವರದಿಗೆ ತೆರಳಿದ್ದಾಗ ಶೀಗಿರುಪುರ ಗ್ರಾಮದ ಪ್ರಶಾಂತ್ರವರು ಮತ್ತು ಸ್ನೇಹಿತರು ಕಂಬದ ಸುತ್ತಲೂ ಬೆಳೆದಿದ್ದಂತಹ ಬೇಲಿಯನ್ನು ತೆರವುಗೊಳಿಸಿ ವರದಿಗೆ ಅನುಕೂಲ ಮಾಡಿಕೊಟ್ಟರು. ಕಂಬದ ಉದ್ದಕ್ಕೂ ಬೆಳೆದಿದ್ದಂತಹ ಬೇಲಿಯನ್ನು ಸರಿಸಿದಾಗ ಬಹಳಷ್ಟು ಅಚ್ಚರಿಗಳು ಕಾದಿದ್ದವು. ಈ ಕಲ್ಲಿನ ಬುಡದ ವಿಸ್ತೀರ್ಣವು ಒಟ್ಟು 3 ಜನರು ಸೇರಿ ತಬ್ಬಿ ಹಿಡಿಯುವಷ್ಟಿದೆ. ಬೆಟ್ಟಳ್ಳಿಪಾಳ್ಯದ ಗ್ರಾಮಸ್ಥರು ಹೇಳುವುದೇನೆಂದರೆ, ನಮ್ಮ ಪೂರ್ವಜರ ಕಾಲದಿಂದಲೂ ಈ ಕಂಬವನ್ನು ನೋಡಿಕೊಳ್ಳುತ್ತಾ ಬಂದಿದ್ದು, ಇದುವರೆಗೂ ಇಂತಹ ಕಂಬವನ್ನು ಬೇರೆಡೆ ಜಾಗದಲ್ಲಿ ನೋಡಿದ್ದ ಇತಿಹಾಸವೇ ಇಲ್ಲವೆಂದು. ಇಷ್ಟು ಉದ್ದವಾದ, ಇಷ್ಟು ಬಲಿಷ್ಠವಾದ ಕಂಬವು ಬೆಟ್ಟಳ್ಳಿಪಾಳ್ಯದ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದ ಹಿಂಬದಿ ಇರುವಂತಹ ಬೆಟ್ಟದ ಬಳಿಯೇ ಈ ಕಂಬವು ನೆಲಕ್ಕೆ ಬಿದ್ದಂಥ ಸ್ಥಿತಿಯಲ್ಲಿ ಇಂದಿಗೂ ಸಹ ನಾವು ಕಾಣಬಹುದಾಗಿದೆ.